ಸಾಮಾಜಿಕ ನ್ಯಾಯದ ಹರಿಕಾರ, ದೇಶ ಕಂಡ ಅಪರೂಪದ ರಾಜಕಾರಣಿ, ಮಾಜಿ ಮುಖ್ಯಮಂತ್ರಿ ದಿವಂಗತ ಡಿ. ದೇವರಾಜ್ ಅರಸುರವರ 111ನೇ ಜನ್ಮದಿನಾಚರಣೆ ಹಾಗೂ ಅರಸು ವಿಚಾರ ವೇದಿಕೆಯ 28ನೇ ವರ್ಷಾಚರಣೆಯ ಪ್ರಯುಕ್ತ ತಾಲೂಕಿನ ಸಾಮಾಜಿಕ ಕಾರ್ಯಕರ್ತರಿಗೆ ಸನ್ಮಾನ ಕಾರ್ಯಕ್ರಮ ಸಾಧಕರ ಸ್ವಗೃಹದಲ್ಲಿ ನೆರವೇರಿತು. ಸಮಾಜ ಸೇವಕ ಅಬ್ದುಲ್ ಕರೀಂ ಇಸುಫ್ ಸಾಬ್ ತಲ್ಕಣಿ ಮಾಲ್ಘೋಡ್, ಬಳಕೂರಿನ ಮಂಡಲ ಪಂಚಾಯಿತಿ ಮಾಜಿ ಪ್ರಧಾನರು ನಾರಾಯಣ್ ನಾಯ್ಕ್, ಜಾತ್ಯತೀತ ಜನತಾದಳ ಮಾಜಿ ಜಿಲ್ಲಾಧ್ಯಕ್ಷ ಗಣಪಯ್ಯ ಎಂ ಗೌಡ ಗುಣವಂತೆ, ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷೆ ವನಿತಾ ನಾಯ್ಕ್ ಮಂಕಿ, ಕೆಳಗಿನೂರು ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಆಗ್ನೇಸ್ ಲೂಕಾಸ್ ಫರ್ನಾಂಡಿಸ್ ಇವರನ್ನು ಸ್ವಗೃಹದಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು. ಗಣಪಯ್ಯ ಎಂ ಗೌಡ ಅವರನ್ನು ಸನ್ಮಾನಿಸಿದ ಜೆಡಿಎಸ್ ಜಿಲ್ಲಾಧ್ಯಕ್ಷ ಸೂರಜ್ ನಾಯ್ಕ್ ಸೋನಿ ಮಾತನಾಡಿ, ಗಣಪಯ್ಯ ಗೌಡ ಅವರು ಅದ್ಭುತ ಕೃಷಿಕರಾಗಿರುವ ಜೊತೆಗೆ ಅನುಭವಿ ರಾಜಕಾರಣಿಯಾಗಿದ್ದವರು. ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಸದಾ ರೈತರ ಪರ ನಿಲುವನ್ನು ಹೊಂದಿರುವವರಾಗಿದ್ದರು. ಅದಕ್ಕಾಗಿ ಗಣಪಯ್ಯ ಗೌಡರು ಸಹ ದೇವೇಗೌಡರಿಗೆ ಬೆಂಬಲಿತರಾಗಿದ್ದರು. ಡಿ. ದೇವರಾಜ ಅರಸುರವರಂತಹ ಉಳುವನೆ ಭೂಮಿಯ ಒಡೆಯ ಯೋಜನೆಯ ಪ್ರಯೋಜನವನ್ನು ಅನೇಕ ರೈತರು ಪಡೆದುಕೊಂಡಿದ್ದಾರೆ. ಅಂತಹ ವೇದಿಕೆಯಿಂದ ಇಂದು ಗಣಪಯ್ಯ ಗೌಡರನ್ನು ಸನ್ಮಾನಿಸಿರುವುದು ಈ ವೇದಿಕೆಗೂ ಒಂದು ಶೋಭೆ ತಂದಿದೆ ಎಂದು ಸಂಘಟಕರನ್ನು ಅಭಿನಂದಿಸಿದರು. ನ್ಯಾಯವಾದಿ ವಿಕ್ರಮ್ ನಾಯ್ಕ್ ಮಾತನಾಡಿ, ಅರಸು ವೇದಿಕೆಯವರು ಸಾಮಾಜಿಕ ನ್ಯಾಯದ ಪರಿಕಲ್ಪನೆ ಅಡಿಯಲ್ಲಿಯೇ ಸನ್ಮಾನಿತರನ್ನು ಆಯ್ಕೆ ಮಾಡಿದ್ದಾರೆ. ಎಲ್ಲಾ ಜಾತಿ ಧರ್ಮದವರನ್ನು ಸನ್ಮಾನಕ್ಕೆ ಆಯ್ಕೆ ಮಾಡಿರುವುದು ಅಭಿನಂದನಾರ್ಹ ಕಾರ್ಯ ಎಂದರು. ಕರ್ನಾಟಕ ರಾಜ್ಯಕ್ಕೆ ಅರಸುರವರು ನೀಡಿದಂತಹ ಕೊಡುಗೆ ಮತ್ತೆ ಯಾರೂ ನೀಡಲು ಸಾಧ್ಯವಿಲ್ಲ. ಅವರ ನೆನಪನ್ನು ಉಳಿಸಿಕೊಳ್ಳಲು ಸಂಘದವರು ತಮ್ಮ ಪ್ರಯತ್ನವನ್ನು ಮುಂದುವರೆಸಿದ್ದಾರೆ. ಈ ಕಾರ್ಯ ಹೀಗೆ ಮುಂದುವರೆಯಲಿ ಎಂದು ಶುಭ ಕೋರಿದರು. ಅರಸು ವೇದಿಕೆ ಅಧ್ಯಕ್ಷರಾದ ಅನಂತ್ ನಾಯ್ಕ್ ಹೆಗ್ಗಾರ್ ಮಾತನಾಡಿ, ಅರಸುರವರು ಶತಶತಮಾನಗಳ ಶೋಷಿತರಿಗೆ ಧ್ವನಿ ಕೊಟ್ಟವರು, ಭೂ ಸುಧಾರಣಾ ಕಾನೂನು ಮೂಲಕ ಅನ್ನ ನೀಡಿದವರು, ಹಾವನೂರ್ ಆಯೋಗದ ಮೂಲಕ ಮೀಸಲಾತಿ ಧ್ವನಿ ಕೊಟ್ಟವರು, ಉದ್ಯೋಗ ನೀಡಿದವರು. ಹಾಗಾಗಿ ನಾವು ಅರಸುರವರನ್ನು ಸ್ಮರಿಸಬೇಕಾದ ಜವಾಬ್ದಾರಿ ಇದೆ. ಅದಕ್ಕಾಗಿ ನಾವು ಈ ವೇದಿಕೆಯನ್ನು ರಚಿಸಿ ಕಳೆದ 28 ವರ್ಷಗಳಿಂದ ವಿಶಿಷ್ಟ ರೀತಿಯಲ್ಲಿ ಅರಸುರವರ ಜನ್ಮದಿನಾಚರಣೆಯನ್ನು ಆಚರಿಸಿಕೊಂಡು ಬಂದಿದ್ದೇವೆ ಎಂದರು. ಈ ಸಂದರ್ಭದಲ್ಲಿ ಅರಸು ವೇದಿಕೆಯ ಸದಸ್ಯರಾದ ಹನುಮಂತ ನಾಯ್ಕ್, ಕೇಶವ್ ನಾಯ್ಕ್, ಪಾಂಡುರಂಗ ಬಾಗಿಲ್ ವೈದ್ಯ, ಎಂಟಿ ಗೌಡ ಹೊನ್ನಾವರ್, ದೀಪಕ್ ಲೋಬೋ ಕೊಡಾಣಿ, ಯಾಹ ಖಾನ್ ಕೊಡ್ಗದ್ದೆ, ನಾರಾಯಣ್ ಮುಕ್ರಿ, ರಮೇಶ್ ಮರಾಠಿ ತಲ್ಗೋಡ್, ಶಂಕರ್ ನಾಯ್ಕ್ ಬೆಟ್ಕೂರ್, ಗುರುನಾಯ್ಕ್ ಶಂಕರಗೌಡ ಗುಣವಂತೆ, ಆರ್ಪಿ ನಾಯ್ಕ್, ಹರಿಯಪ್ಪ ನಾಯ್ಕ್, ಸಿಬಿ ನಾಯ್ಕ್, ಲೋಹಿತ್ ನಾಯ್ಕ್, ಕರವೇ ಅಧ್ಯಕ್ಷ ಮಂಜುನಾಥ್ ಗೌಡ, ಜೆಡಿಎಸ್ ಕುಮಟಾ ತಾಲೂಕಾಧ್ಯಕ್ಷ ಸಿಜಿ ಹೆಗಡೆ, ಹೊನ್ನಾವರ ತಾಲೂಕಾಧ್ಯಕ್ಷ ಟಿಟಿ ನಾಯ್ಕ್, ಭಟ್ಕಳ ತಾಲೂಕಾಧ್ಯಕ್ಷ ಈಶ್ವರ್ ನಾಯ್ಕ್ ಮತ್ತಿತರರು ಇದ್ದರು.